ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 4 ವಿದುರ ಮೈತ್ರೇಯರ ಸಮಾಗಮ. ಇದರಿಂದ ಇವತ್ತು 2 ಶ್ಲೋಕಗಳನ್ನ ತಿಳ್ಕೊಳ್ಳೋಣ. ಶ್ಲೋಕ 9. ತಸ್ಮಿನ್ ಮಹಾಭಾಗವತೋ ದ್ವೈಪಾಯನ ಸುಹೃತ್ಸಖ ಲೋಕಾನನುಚರನ್ ಸಿದ್ಧ ಆಸಸಾದ ಯದೃಚ್ಛಯ. ಅನುವಾದ: ಮೈತ್ರೇಯನು ಶ್ರೀಕೃಷ್ಣನ ಪರಮ ಭಕ್ತ. ಮಹರ್ಷಿ ಕೃಷ್ಣ ದ್ವೈಪಾಯನ ವ್ಯಾಸರ ಸ್ನೇಹಿತ ಮತ್ತು ಹಿತಚಿಂತಕ. ಅವನು ಜಗತ್ತಿನ ಹಲವು ಭಾಗಗಳಲ್ಲಿ ಸುತ್ತಾಡಿದ ಅನಂತರ ಸ್ವ ಇಚ್ಛೆಯಿಂದ ಆ ಸಮಯದಲ್ಲಿ ಆ ಸ್ಥಳವನ್ನು ತಲುಪಿದ. ಶ್ಲೋಕ 10. ತಸ್ಯಾನುರಕ್ತಸ್ಯ ಮುನೇರ್ಮುಕುಂದಃ ಪ್ರಮೋದ ಭಾವಾನತಕಂಧರಸ್ಯ ಅಶೃಣ್ವತೋ ಮಾಮನುರಾಗಹಾಸ ಸಮೀಕ್ಷೆಯ ವಿಶ್ರಮಯನ್ನುವಾಚ. ಅನುವಾದ: ಮೈತ್ರೇಯ ಮುನಿಯು ಶ್ರೀಕೃಷ್ಣನಲ್ಲಿ ವಿಶೇಷವಾಗಿ ಅನುರಕ್ತನಾದನು. ಅವನು ತನ್ನ ತೋಳನ್ನು ಬಾಗಿಸಿ ಸಂತಸ ಭಾವದಿಂದ ಆಲಿಸುತ್ತಿದ್ದನು. ಮಂದಹಾಸದೊಡನೆ ನನ್ನತ್ತ ವಿಶಿಷ್ಟ ದೃಷ್ಟಿ ಹರಿಸಿ ನನಗೆ ವಿಶ್ರಾಂತಿ ಪಡೆಯಲು ಅವಕಾಶ ನೀಡಿ ಶ್ರೀಕೃಷ್ಣನು ಹೀಗೆ ಹೇಳಿದನು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಉದ್ಧವರು ಹೇಳ್ತಾರೆ ವಿದುರರಿಗೆ, ನನಗೆ ಕೃಷ್ಣ ನೀನು ನರನಾರಾಯಣ ಇದ್ದಂಥ ಕ್ಷೇತ್ರಕ್ಕೆ ಹೊರಟೋಗು ಅಂತ ಹೇಳಿರ್ತಾರೆ. ಆದರೆ ನಾನು ಕೃಷ್ಣನ ಹಿಂದೆನೇ ಹೋದೆ. ನನಗೆ ಕೃಷ್ಣನನ್ನು ಬಿಟ್ಟಿರೋದಕ್ಕಾಗಲಿಲ್ಲ. ಅವನು ಹೋಗಿ ಸರಸ್ವತಿ ನದಿ ತೀರದಲ್ಲಿ ಒಂದು ಅಶ್ವತ್ಥ ವೃಕ್ಷಕ್ಕೆ ಒರಕೊಂಡು ಕೂತಿದ್ದ. ಅಂದರೆ ಲಕ್ಷ್ಮೀನೇ ಅವನ ಒಳಗಡೆ ವಾಸ ಮಾಡ್ತಾಳೆ. ಆದರೆ ಅವನು ಏನೂ ಇಲ್ಲದೆ ಎಲ್ಲವನ್ನ ತೊರೆದು ಅವನು ಏನೋ ಯೋಚನೆ ಮಾಡ್ಕೊಂಡು ಅಲ್ಲಿ ಕೂತಿದ್ದನ್ನು ನಾನು ನೋಡಿದೆ. ಆದರೆ ಅವನ ಮುಖದಲ್ಲಿ ಒಂದು ಸಂತೃಪ್ತಿ ಅನ್ನೋದು ಇತ್ತು ಅನ್ನೋದನ್ನ ಓದ ಭಾಗದಲ್ಲಿ ತಿಳ್ಕೊಂಡ್ವಿ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಮೈತ್ರೇಯ ಶ್ರೀಕೃಷ್ಣನ ಪರಮ ಭಕ್ತನಾಗಿದ್ದ. ಮಹರ್ಷಿ ಕೃಷ್ಣ ದ್ವೈಪಾಯನರಿದ್ದಾರಲ್ಲ, ಅಂದರೆ ವೇದವ್ಯಾಸರು, ಅವರ ಸ್ನೇಹಿತ ಮತ್ತು ಹಿತಚಿಂತಕ. ಮತ್ತು ಮೈತ್ರೇಯರು ಏನು ಮಾಡಿದ್ರು? ಬೇಕಾದಷ್ಟು ಜಾಗಗಳಲ್ಲಿ ಸುತ್ತಾಡಿ ಕೊನೆಗೆ ಸ್ವ ಇಚ್ಛೆಯಿಂದ ನೋಡಿ, ಅವರ ಮನಸ್ಸಿನ ಒಳಗಡೆಯಿಂದ ಅವ್ರಿಗೆ ಅನ್ಸತ್ತೆ ಕೃಷ್ಣ ಎಲ್ಲಿರ್ತಾನೋ ಆ ಸ್ಥಳವನ್ನು ಅವರು ತಲುಪ್ತಾರೆ. ಇದು ಒಳಗಡೆಯಿಂದ ಭಗವಂತ ನಮಗೆ ಪ್ರೇರಣೆಯನ್ನು ಕೊಡುವಂಥದ್ದು. ಈಗ ನಾವು ಅಂದ್ಕೊಂಡೇ ಇರೋದಿಲ್ಲ, ಆದರೂ ಕೂಡ ಅಲ್ಲಿಗೆ ಹೋಗಬೇಕು ಅಂತ ನಮಗೆ ಅನಿಸುತ್ತೆ. ಯಾವುದೋ ಒಂದು ಒಳ್ಳೆ ಕಾರ್ಯ ನಡೀತಾ ಇರುತ್ತೆ, ಒಂದು ಭಗವಂತನ ಸತ್ಸಂಗನೇ ನಡೀತಾ ಇರುತ್ತೆ ಅಂತ ಇಟ್ಕೊಳ್ಳಿ. ನಮ್ಮ ಮನಸ್ಸಲ್ಲಿ ಅದನ್ನು ಅಂದ್ಕೊಂಡೇ ಇರೋದಿಲ್ಲ. ಆದರೆ ನನ್ನ ಸುಕೃತ ಫಲ ಇದ್ದರೆ ನನಗೆ ಗೊತ್ತಿಲ್ಲದೇನೆ ನಾನು ಅಲ್ಲಿಗೆ ಆಟೋಮ್ಯಾಟಿಕ್ ಆಗಿ ಹೋಗ್ತೀನಿ. ಹೋಗುವಂಥ ಒಂದು ಮನಸ್ಸು ನಮಗೆ ಅಲ್ಲಿಗೆ ಬರುತ್ತೆ. ಅದು ನನಗಿಲ್ಲ ಅಂತಂದರೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು ಕೂಡ ನಾವು ಹೋಗೋಕ್ಕಾಗಲ್ಲ. ಎಷ್ಟೋ ಸರಿ ನೋಡಿ, ದೇವಸ್ಥಾನಗಳಿಗೂ ಅಷ್ಟೇ, ನಾವು ಹೋಗಬೇಕು ಅಂದ್ಕೊಂಡಾಗ ಹೋಗೋಕ್ಕೆ ಆಗೋದಿಲ್ಲ. ಯಾಕೆ? ನಮ್ಮ ಸುಕೃತದಲ್ಲಿ ಅದು ಇರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಅವರಿಗೆ ಸ್ವ ಇಚ್ಛೆ ಆಗುತ್ತೆ, ನಾನು ಅಲ್ಲಿಗೆ ಹೋಗಬೇಕು ಅಂತಂದ್ಬಿಟ್ಟು ಅವರು ಅಲ್ಲಿಗೆ ಹೋಗ್ತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮೈತ್ರೇಯನು ವೇದವ್ಯಾಸರ ತಂದೆ ಮಹರ್ಷಿ ಪರಾಶರರ ಶಿಷ್ಯರಲ್ಲಿ ಒಬ್ಬನು. ವೇದವ್ಯಾಸರು ಮತ್ತು ಮೈತ್ರೇಯರು ಹೀಗಾಗಿ ಪರಸ್ಪರ ಸ್ನೇಹಿತರು, ಹಿತೈಷಿಗಳು ಆಗಿದ್ದರು. ಯಾವುದೋ ಆಕಸ್ಮಿಕ ಅದೃಷ್ಟದಿಂದ ಮೈತ್ರೇಯನು ಪ್ರಭು ಶ್ರೀಕೃಷ್ಣನು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳವನ್ನು ತಲುಪಿದನು. ಇಲ್ಲಿ ಮೈತ್ರೇಯರು ಯಾರು ಅನ್ನೋದನ್ನ ಹೇಳ್ತಾ ಇದ್ದಾರೆ. ವೇದವ್ಯಾಸರ ತಂದೆ ಯಾರು? ಮಹರ್ಷಿ ಪರಾಶರರು. ಅವರ ಶಿಷ್ಯರು ಇರ್ತಾರಲ್ಲ, ಅವರಲ್ಲಿ ಮೈತ್ರೇಯರು ಕೂಡ ಒಬ್ರು. ಈಗ ತಂದೆಯ ಹತ್ರ ಶಿಷ್ಯರಾಗಿರೋದ್ರಿಂದ ವೇದವ್ಯಾಸರು ಮತ್ತು ಮೈತ್ರೇಯರು ಸ್ನೇಹಿತರು ಆಗಿದ್ರು ಮತ್ತು ಹಿತೈಷಿಗಳು ಆಗಿದ್ರು. ಅಂದರೆ ಒಬ್ಬರಿಗೊಬ್ಬರು ಒಳ್ಳೆಯದನ್ನು ಬಯಸುವಂಥವ್ರು. ಯಾವುದೋ ಆಕಸ್ಮಿಕ ಅದೃಷ್ಟದಿಂದ, ಯಾಕೆ ಅಂತಂದರೆ ಅವರು ಭಗವಂತನಿಗೆ ಶರಣಾಗತಿ ಆದಂಥ ಭಕ್ತರಲ್ಲ. ಏನೋ ಒಂದು ಅದೃಷ್ಟ ಮಾಡಿದ್ರು, ಇಲ್ಲ ಅಂದರೆ ಭಗವಂತನನ್ನು ಭೇಟಿ ಆಗಬೇಕು ಅಂತ ಅವ್ರ ಮನಸ್ಸಲ್ಲಿ ಬರ್ತಾನೆ ಇರಲಿಲ್ಲ. ಇಲ್ಲಿ ಯಾವುದೋ ಆಕಸ್ಮಿಕ ಅದೃಷ್ಟದಿಂದ ಮೈತ್ರೇಯ ಪ್ರಭು ಶ್ರೀಕೃಷ್ಣ ಎಲ್ಲಿ ವಿಶ್ರಾಂತಿ ಪಡೀತಾ ಇದ್ನೋ ಆ ಸ್ಥಳಕ್ಕೆ ಬಂದು ತಲುಪ್ತಾರೆ. ಶ್ರೀಕೃಷ್ಣನನ್ನು ಸಂಧಿಸುವುದು ಒಂದು ಸಾಮಾನ್ಯ ಸಂಗತಿಯಲ್ಲ. ಮೈತ್ರೇಯನು ಒಬ್ಬ ಮಹಾ ಋಷಿ, ವಿದ್ವಾಂಸ ಮತ್ತು ದಾರ್ಶನಿಕ. ಆದರೆ ಶ್ರೀಕೃಷ್ಣನ ಶುದ್ಧ ಭಕ್ತನಾಗಿರಲಿಲ್ಲ. ಆದ ಕಾರಣ ಆ ಕಾಲದಲ್ಲಿ ಶ್ರೀಕೃಷ್ಣನೊಂದಿಗೆ ಅವನ ಸಂಧಿಸುವಿಕೆಯು ಅಜ್ಞಾತ ಸುಕೃತಿಯ ಫಲ ಅಥವಾ ಅಜ್ಞಾತ ಭಕ್ತಿ ಸೇವೆಯ ಫಲವಾಗಿರಬೇಕು.
ನೋಡಿ, ಇಲ್ಲಿ ಕೃಷ್ಣನನ್ನ ನಾವು ಭೇಟಿ ಆಗಬೇಕು ಅಂತಂದ್ರೆ ಅದು ಸಾಮಾನ್ಯವಾದಂಥ ಒಂದು ವಿಷಯ ಅಲ್ಲ. ಮೈತ್ರೇಯರು ಒಬ್ಬ ಮಹಾಋಷಿಗಳಾಗಿದ್ರು, ವಿದ್ವಾಂಸರಾಗಿದ್ರು, ಮತ್ತೆ ದಾರ್ಶನಿಕರಾಗಿದ್ರು. ಆದರೆ ಅವರು ಶುದ್ಧ ಭಕ್ತರಾಗಿರ್ಲಿಲ್ಲ. ಅದಕ್ಕೋಸ್ಕರನೇ ಶ್ರೀಕೃಷ್ಣನನ್ನ ಸಂಧಿಸ್ತಾ ಇದ್ದಾರೆ. ಅಂದ್ರೆ ಅವನನ್ನು ಭೇಟಿ ಆಗಬೇಕು ಅಂತಂದ್ರೆ ಅವನ ಭಕ್ತರ ಆಗಿರ್ಲೇಬೇಕು. ಆಗ್ಲೇ ನಾವು ಕೃಷ್ಣನನ್ನ ಸಂಧಿಸೋದಕ್ಕಾಗೋದು. ಆದರೆ ಇಲ್ಲಿ ಆಗಿರಲಿಲ್ಲ. ಆದರೆ ಏನೋ ಒಂದು ಸುಕೃತಿಯ ಒಂದು ಫಲ, ಏನೋ ಗೊತ್ತಿಲ್ಲದೆ ಅವರು ಭಕ್ತಿ ಸೇವೆ ಮಾಡಿರಬಹುದು. ಏನೋ ಒಂದು ಒಳ್ಳೆ ಕಾರ್ಯ, ಅಂದರೆ ಭಗವಂತನಿಗೆ ಸಂಬಂಧಪಟ್ಟಂಥ ಕಾರ್ಯವನ್ನು ಮಾಡಿರಬೇಕು. ಅದಕ್ಕೋಸ್ಕರ ಇಲ್ಲಿ ಕೃಷ್ಣನನ್ನು ಭೇಟಿ ಆಗುವಂಥ ಒಂದು ಆಪರ್ಚುನಿಟಿ ಅವ್ರಿಗೆ ಸಿಗ್ತಾ ಇದೆ. ಈಗ ನಾವು ಕೂಡ ಈ ಒಂದು ಭಾಗವತವನ್ನು ಓದ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ ಅಂತಂದರೆ ಇದು ಸಾಮಾನ್ಯವಾದಂಥ ವಿಷಯ ಅಲ್ಲ, ಮತ್ತು ಎಲ್ಲರಿಗೂ ಸಿಗುವಂಥದ್ದಲ್ಲ. ನಮ್ಮ ಸುಕೃತ ಫಲದ ಕಾರಣದಿಂದ ಇದು ನಮಗೆ ಸಿಗ್ತಾ ಇದೆ. ಒಂದು ಸಾಸಿವೆ ಕಾಳಷ್ಟಾದರೂ ನಾವು ಏನೋ ಒಂದು ಒಳ್ಳೇದು ಮಾಡಿರ್ತೀವಿ, ಭಗವಂತನ ಭಕ್ತಿ ಮಾಡಿರ್ತೀವಿ ಅನ್ಸುತ್ತೆ. ಆ ಸುಕೃತ ಫಲ ನಮಗೆ ಇವಾಗ ಸಿಗ್ತಾ ಇದೆ ಅಂತ ತಿಳ್ಕೋಬೇಕು. ಯಾಕಂದರೆ ಇದು ಸಾಮಾನ್ಯವಾದಂಥ ವಿಷಯ ಅಲ್ಲ. ಶುದ್ಧ ಭಕ್ತರು ಶುದ್ಧ ಭಕ್ತಿಯುತ ಕಾರ್ಯಗಳಲ್ಲಿ ಸದಾ ನಿರತರಾಗಿರುತ್ತಾರೆ. ಹಾಗಾಗಿ ಭಗವಂತನೊಡನೆ ಅವರ ಸಂಧಿಸುವಿಕೆಯು ಸಹಜವಾದುದೇ. ಆದರೆ ಆ ಮಟ್ಟದಲ್ಲಿ ಇಲ್ಲದವರು ಭಗವಂತನನ್ನು ಸಂಧಿಸಿದರೆ ಅದು ಯಾವುದೇ ಆಕಸ್ಮಿಕ ಭಕ್ತಿ ಸೇವೆಯ ಅಜ್ಞಾತ ಫಲದಿಂದ ಆಗಿರುತ್ತದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಶುದ್ಧ ಭಕ್ತರಂತೂ ಯಾವಾಗಲೂ ಭಗವಂತನ ಭಕ್ತಿಯಲ್ಲಿ ಮುಳುಗಿರ್ತಾರೆ, ಸೇವೆಯಲ್ಲಿ ಮುಳುಗಿರ್ತಾರೆ. ಅದು ನಮಗೆಲ್ಲ ಗೊತ್ತಿರೋ ವಿಚಾರ. ಭಗವಂತನನ್ನ ಭೇಟಿ ಮಾಡೋದಾಗಿರ್ಬೋದು, ಅವನ ಸೇವೆ ಮಾಡೋದು, ಇದೆಲ್ಲ ಸಾಮಾನ್ಯವಾದಂಥ ವಿಷಯ ಆಗುತ್ತೆ. ಆದರೆ ಯಾರು ಆ ಶುದ್ಧತ್ವಕ್ಕೆ ತಲುಪಿರೋದಿಲ್ವೋ, ಶುದ್ಧ ಭಕ್ತರಾಗಿರೋದಿಲ್ವೋ ಅಂಥವರು ಭಗವಂತನನ್ನ ಭೇಟಿ ಮಾಡ್ತಾರೆ ಅಂತಂದಾಗ ಅದು ಯಾವುದೋ ಜನ್ಮದಲ್ಲಿ ಮಾಡಿರುವಂಥ ಸುಕೃತ ಫಲದ ಕಾರಣದಿಂದನೇ ಹೊರತು ಬೇರೆ ಇನ್ನೇನು ಅಲ್ಲ. ಯಾಕೆಂದರೆ ಎಲ್ಲರಿಗೂ ಭಗವಂತನ ಜೊತೆ ಮಾತಾಡೋದು, ಅವನನ್ನು ಸಂಧಿಸೋದು, ಅಥವಾ ಅವನ ಸೇವೆ ಮಾಡುವಂಥ ಭಾಗ್ಯ, ಅವನ ವಿಚಾರಗಳನ್ನು ಕೇಳುವಂಥ ಭಾಗ್ಯ, ಓದೋದು ಅಥವಾ ಏನೇ ಆಗಿರಲಿ, ಭಗವಂತನ ವಿಚಾರ ತಿಳ್ಕೊಳ್ಳುವಂಥ ಒಂದು ಆಸಕ್ತಿ, ಇದೆಲ್ಲ ಬರಬೇಕು ಅಂತಂದರೆ ನಮ್ಮ ಸುಕೃತದ ಫಲದ ಕಾರಣದಿಂದನೇ ಬರೋದಕ್ಕೆ ಸಾಧ್ಯ. ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮೈತ್ರೇಯ ಮುನಿ ಶ್ರೀಕೃಷ್ಣನಲ್ಲಿ ವಿಶೇಷವಾಗಿ ಅನುರಕ್ತನಾಗ್ತಾನೆ. ಅವನೇನು ಮಾಡ್ತಾನೆ, ತನ್ನ ತೋಳುಗಳನ್ನು ಭಾಗಿಸಿ ಸಂತೋಷದಿಂದ ಆ ಭಾವ ಅವನಲ್ಲಿ ಬರುತ್ತೆ. ಅದರಿಂದ ಅವನು ಕೇಳಿಸ್ಕೊಳ್ತಾ ಇದ್ದಾನೆ. ಮಂದಹಾಸದಿಂದ ತನ್ನ ವಿಶಿಷ್ಟ ದೃಷ್ಟಿಯನ್ನು ಹರಿಸಿ ನನಗೆ ವಿಶ್ರಾಂತಿ ಪಡೆಯೋದಕ್ಕೆ ಅವಕಾಶವನ್ನು ಕೊಡಿ ಅಂತಂದ್ಬಿಟ್ಟು ಶ್ರೀಕೃಷ್ಣ ಹೀಗೆ ಹೇಳ್ತಾನೆ. ಅಂದರೆ ಅವನೇನು ಹೇಳ್ತಾ ಇದ್ದಾನೆ, ಕೃಷ್ಣನನ್ನ ಭೇಟಿ ಆಗೋದಕ್ಕೆ ಬಂದಂತಹ ಮೈತ್ರೇಯ ಮುನಿಗಳಿಗೆ ಕೃಷ್ಣ ಈಗ ನಾನು ವಿಶ್ರಾಂತಿ ಪಡಬೇಕು, ಅದಕ್ಕೋಸ್ಕರ ನನಗೆ ಅವಕಾಶವನ್ನು ಕೊಡಿ ಅಂತಂದ್ಬಿಟ್ಟು ಹೇಳ್ತಾನೆ. ಭಗವಂತ ಏನು ಹೇಳ್ತಾನೆ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಉದ್ಧವ ಮೈತ್ರೇಯರಿಬ್ಬರೂ ಮಹಾತ್ಮರಾಗಿದ್ದರೂ ಶ್ರೀಕೃಷ್ಣನ ಗಮನ ಉದ್ಧವನ ಮೇಲೆ ಅಧಿಕವಾಗಿತ್ತು. ಏಕೆಂದರೆ ಉದ್ಧವನು ಅಕಳಂಕ ಶುದ್ಧ ಭಕ್ತನಾಗಿದ್ದನು. ಜ್ಞಾನ ಭಕ್ತ ಎಂದರೆ ಅದ್ವೈತ ಜ್ಞಾನ ದೃಷ್ಟಿ ಮಿಶ್ರಿತ ಭಕ್ತಿಯುಳ್ಳವನು, ಶುದ್ಧ ಭಕ್ತನಲ್ಲ. ಮೈತ್ರೇಯನು ಭಕ್ತನಾಗಿದ್ದರೂ ಅವನ ಭಕ್ತಿಯು ಮಿಶ್ರಿತವಾಗಿತ್ತು. ಭಗವಂತನು ತನ್ನ ಭಕ್ತರೊಂದಿಗೆ ಅವರ ದಿವ್ಯ ಪ್ರೇಮದ ಆಧಾರದ ಮೇಲೆ ಪ್ರತಿಸ್ಪಂದಿಸುತ್ತಾನೆ, ದಾರ್ಶನಿಕ ಜ್ಞಾನ ಅಥವಾ ಕಾಮ್ಯ ಕರ್ಮಗಳ ಆಧಾರದ ಮೇಲಲ್ಲ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಉದ್ಧವ ಮತ್ತು ಮೈತ್ರೇಯರು ಇಬ್ಬರೂ ಕೂಡ ಮಹಾತ್ಮರೇನೆ. ಶ್ರೀಕೃಷ್ಣನ ಗಮನ ಉದ್ಧವನ ಮೇಲೆ ಹೆಚ್ಚಾಗಿತ್ತು. ಯಾಕೆ ಅಂತಂದರೆ ಉದ್ಧವ ಶುದ್ಧ ಭಕ್ತನಾಗಿದ್ದ, ಆದರೆ ಮೈತ್ರೇಯರು ಶುದ್ಧ ಭಕ್ತರಾಗಿರಲಿಲ್ಲ. ಅವರು ಜ್ಞಾನ ಭಕ್ತರು. ಅಂದರೆ ಏನು, ಅದ್ವೈತ ಜ್ಞಾನ, ನಾನು ಭಗವಂತ ಬೇರೆ ಅಲ್ಲ ಅಂತನ್ಬಿಟ್ಟು ಆ ರೀತಿ ಒಂದು ಭಕ್ತಿ ಇದ್ದವನು. ಶುದ್ಧ ಭಕ್ತ ಅಂತೂ ಅಲ್ಲ ಅವನು, ಆದರೆ ಅವನು ಬೇರೆ ಅದ್ವೈತ ಜ್ಞಾನದಿಂದ ಅವನು ಭಕ್ತಿಯನ್ನು ಇಟ್ಕೊಂಡಿದ್ದಂಥವನು. ಮೈತ್ರೇಯ ಭಕ್ತನಾಗಿದ್ದರೂ ಕೂಡ ಅವನ ಭಕ್ತಿಯಲ್ಲಿ ಮಿಶ್ರ ಭಾವ ಅನ್ನೋದಿತ್ತು. ಇಲ್ಲಿ ಭಗವಂತ ತನ್ನ ಭಕ್ತರ ಜೊತೆ ಯಾವ ರೀತಿ ಸ್ಪಂದಿಸ್ತಾನೆ ಅಂತಂದರೆ, ಈಗ ಯಾರು ಭಗವಂತನಿಗೆ ಯಾವ ಭಾವದಲ್ಲಿ ಇಷ್ಟಪಡ್ತಾರೋ, ಅವನಿಗೆ ಎಷ್ಟರ ಮಟ್ಟಿಗೆ ಸರೆಂಡರ್ ಆಗ್ತಾರೋ ಅದಕ್ಕೆ ತಕ್ಕಂಗೆ ಭಗವಂತ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾನೆ, ಅವರಿಗೆ ಸ್ಪಂದಿಸ್ತಾನೆ. ಅವರು
10% ಕೊಡ್ತಾರಾ 10% ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾನೆ. ಅವ್ರು 100% ಕೊಡ್ತಾರಾ 100% ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾನೆ. ಇವಾಗ ಭಗವಂತನನ್ನು ನಾವು ಎಷ್ಟರ ಮಟ್ಟಿಗೆ ಪ್ರೀತಿಸ್ತೀವೋ ಅವ್ನು ನಮ್ಮನ್ನು ಅಷ್ಟೇ ಮಟ್ಟಿಗೆ ಪ್ರೀತಿಸ್ತಾನೆ. ಇದು ಅರ್ಥ ಆದಮೇಲೆ ಈಗ ನಮ್ಮ ಕೈಯಲ್ಲಿದೆ ಏನು, ನಾನು ಭಗವಂತನನ್ನು 100% ಪ್ರೀತಿಸ್ಬೇಕು ಅಥವಾ 50% ಪ್ರೀತಿಸ್ಬೇಕು, ಅದು ನನ್ನ ಮೇಲೆ ಬಿಟ್ಟಿರುವಂಥದ್ದು ಆಯಿತಾ. ನಾವು ಹೇಗೆ ಅವನನ್ನು ಇಷ್ಟಪಡ್ತೀವೋ ಅವನು ವಾಪಸ್ ನಮ್ಗೆ ಹಾಗೆ ಕೊಡ್ತಾನೆ. ಆದರೆ ಇದು ಪ್ರೀತಿ ಪ್ರೇಮದಿಂದ ಭಗವಂತ ನಮಗೆ ಒಲಿಯುವಂಥದ್ದು. ಅದನ್ನು ಬಿಟ್ಟು ದಾರ್ಶನಿಕ ಜ್ಞಾನ ಆಗಿರ್ಬೋದು, ಕಾಮ್ಯ ಕರ್ಮಗಳು ಅಂದರೆ ನಾವು ಮಾಡುವಂಥ ಕೆಲಸದ ಆಧಾರದ ಮೇಲೆ ಅದು ನಿರ್ಧಾರ ಆಗಿರೋದಿಲ್ಲ. ಅದಕ್ಕೆ ಭಾವಗ್ರಾಹಿ ಜನಾರ್ದನ ಅಂತ ಕರೀತಾರೆ ಭಗವಂತನನ್ನು. ಅವನು ನಮ್ಮ ಒಳಗಡೆ ಇರುವಂಥ ಭಾವನೆಯನ್ನು ಗ್ರಹಿಸುವಂಥವನು. ಭಗವಂತನ ದಿವ್ಯ ಪ್ರೇಮಯುತ ಸೇವೆಯಲ್ಲಿ ಅದ್ವೈತ ಜ್ಞಾನ ಅಥವಾ ಕಾಮ್ಯ ಕರ್ಮಗಳಿಗೆ ಸ್ಥಾನವಿಲ್ಲ. ವೃಂದಾವನದಲ್ಲಿದ್ದ ಗೋಪಿಕೆಯರು ಮಹಾವಿದ್ವಾಂಸರು ಹಠಯೋಗಿಗಳು ಆಗಿರಲಿಲ್ಲ. ಅವರು ಶ್ರೀಕೃಷ್ಣನೊಡನೆ ಸಹಜ ಪ್ರೇಮ ಹೊಂದಿದ್ದರು. ಹಾಗೆ ಅವನು ಅವರ ಹೃದಯ ಆತ್ಮಗಳಾದನು. ಗೋಪಿಯರು ಶ್ರೀಕೃಷ್ಣನ ಹೃದಯ ಆತ್ಮಗಳಾದರು. ಇದು ಒಂದು ವಿಶೇಷವಾದಂತಹ ಜ್ಞಾನ. ಯಾವುದು? ಭಕ್ತಿಯ ಪ್ರೀತಿ ಅನ್ನೋದು. ನಿಜವಾಗಲೂ ಅದನ್ನು ನಾವು ಅನುಭವಿಸ್ಬೇಕು ಅಂತಂದರೆ ಈ ಐಹಿಕ ಪ್ರಪಂಚದಲ್ಲಿ ನಮಗಿರುವಂಥ ಮೋಹ, ಏನೆಲ್ಲ ಅರಿಷಡ್ ವರ್ಗಗಳಿದೆಯೋ ಅದನ್ನೆಲ್ಲ ತ್ಯಜಿಸಿ ನಾವು ಬರೀ ಭಗವಂತನನ್ನು ನಮ್ಮ ಮನಸ್ಸು ಬುದ್ಧಿಯಲ್ಲಿ ತುಂಬಿಸ್ಕೊಳ್ಬೇಕು. ಅವನಿಗೋಸ್ಕರ ನಾವು ಜೀವಿಸ್ಬೇಕು, ಅವನಿಗೋಸ್ಕರ ಉಸಿರಾಡಬೇಕು, ಅವನಿಗೋಸ್ಕರ ನಮ್ಮೆಲ್ಲವನ್ನು ಕೂಡ ಅವನಿಗೆ ಅರ್ಪಣೆ ಮಾಡೋದಕ್ಕೆ ರೆಡಿಯಾಗಿರಬೇಕು. ಬರೀ ಪ್ರೀತಿಸ್ತಾ ಇರಬೇಕು ಭಗವಂತನನ್ನು. ಅಷ್ಟು ಮಾಡೋದ್ರಿಂದ ನಮಗೆ ವಿಶೇಷವಾದ ಆ ಪ್ರೀತಿಯ ಅನುಭವ ಆಗುತ್ತೆ. ನಿಜವಾಗ್ಲೂ ಅದನ್ನು ನಾವು ಅನುಭವಿಸ್ಬೇಕು ಅಂತಿದ್ರೆ ಅದನ್ನು ಖಂಡಿತವಾಗ್ಲೂ ಅನುಭವಿಸ್ಬೋದು. ಆದರೆ ಅದಕ್ಕೆ ನಾವು ಮಾಡಬೇಕಾಗಿರೋದು ನಮ್ಮನ್ನು ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ಕೋಬೇಕು. ಭಗವಂತನ ಈ ಒಂದು ಪ್ರೇಮಯುತ ಸೇವೆ ಇದೆಯಲ್ಲ, ಇದರಲ್ಲಿ ಅದ್ವೈತ ಜ್ಞಾನ ಆಗಿರ್ಬೋದು ಅಥವಾ ಕಾಮ್ಯ ಕರ್ಮ ಇದೆಯಲ್ಲ, ಅದಕ್ಕೆ ಯಾವುದಕ್ಕೂ ಸ್ಥಳ ಇಲ್ಲ. ಇಲ್ಲಿ ನಾನು ಸೇವಕ, ಭಗವಂತ ನನ್ನ ಸ್ವಾಮಿ, ಈ ಒಂದು ಭಾವ ಇರಬೇಕು ಆಯಿತಾ. ವೃಂದಾವನದಲ್ಲಿದ್ದಂಥ ಗೋಪಿಕೆಯರಿದ್ದಾರಲ್ಲ, ಅವ್ರಿಗೆ ಏನೂ ಗೊತ್ತಿಲ್ಲ, ಅವರು ಏನು ವಿದ್ವಾಂಸರಾಗಿರಲಿಲ್ಲ ಅಥವಾ ಹಠಯೋಗಿಗಳು, ಯೋಗ ಸಾಧನೆ ಅದೇನೂ ಮಾಡ್ತಾ ಇರಲಿಲ್ಲ. ಅವರು ಬರೀ ಮಾಡ್ತಾ ಇದ್ದಿದ್ದೇನು ಅಂತಂದರೆ ಸಹಜವಾಗಿ ಭಗವಂತನನ್ನು ಪ್ರೀತಿಸ್ತಾ ಇದ್ರು. ಹಾಗೆ ಆ ಭಗವಂತ ಕೂಡ ಅವರ ಹೃದಯದ ಆತ್ಮ ಆದವನು. ಅದೇ ರೀತಿ ಆ ಗೋಪಿಕೆಯರು ಕೂಡ ಶ್ರೀಕೃಷ್ಣನ ಹೃದಯದ ಆತ್ಮಗಳಾದರು. ನೋಡಿದ್ರ ಎಂಥ ಒಂದು ಉನ್ನತವಾದಂತಹ ಮಟ್ಟಕ್ಕೆ ಅವರು ಪ್ರೀತಿಸ್ತಾ ಇದ್ರು ಭಗವಂತನನ್ನ ಅಂತ. ಈ ರೀತಿ ಏನಾದರೂ ನಾವು ಮಾಡ್ತೀವಾ? ಇಲ್ಲ. ಆ ಭಗವಂತನ ಕಾರ್ಯಗಳನ್ನು ಮಾಡಬೇಕಾದ್ರೂ ನಾವಲ್ಲಿ ರಾಜಕೀಯವನ್ನು ತರ್ತೀವಿ. ಅಂದರೆ ನಾನು ಹೆಚ್ಚು, ನೀನು ಕಡಿಮೆ, ಇದ್ಯಾವುದನ್ನು ಭಗವಂತ ಲೆಕ್ಕಕ್ಕೆ ಇಡೋದಿಲ್ಲ. ಭಗವಂತ ನಮ್ಮ ಒಳಗಡೆ ಇರುವಂಥ ಭಾವವನ್ನು ನೋಡ್ತಾನೆ. ನಾವು ಯಾವುದಾದ್ರೂ ಒಂದು ಭಜನೆಯನ್ನು ಆಡ್ತಾ ಇದ್ವಿ ಅಂದರೆ ಅದರಲ್ಲಿ ಭಾವ ಇರಬೇಕು. ಆ ಭಾವ ತುಂಬಿ ಹಾಡ್ತೀವಲ್ವ, ಅದು ಭಗವಂತನಿಗೆ ಇಷ್ಟ ಆಗುವಂಥದ್ದು ಆಯಿತಾ. ಯಾರು ಎಷ್ಟು ಹಾಡಿದ್ರು, ಎಲ್ಲಿ ಕೂತ್ಕೊಂಡು ಹಾಡಿದ್ರು ಅಥವಾ ಹೇಗೆ ಇದೆಲ್ಲ ಅವ್ನು ನೋಡೋದೇ ಇಲ್ಲ. ರಾಗವಾಗಿ ಆಡಿದ್ರ ಅಥವಾ ತಾಳ ತಪ್ತಾ ರಾಗ ತಪ್ತಾ ಏನೂ ನೋಡಲ್ಲ. ನಮ್ಮ ಮನಸ್ಸಿನಲ್ಲಿ ಅವನ ಬಗ್ಗೆ ಭಕ್ತಿ ಇದೆಯಾ, ಪ್ರೀತಿ ಇದೆಯಾ, ಆ ಭಾವನೆಯನ್ನು ನೋಡ್ತಾನವನು. ಭಾವ ತುಂಬಿ ಹಾಡಬೇಕು, ಅದು ಅವನಿಗೆ ತುಂಬ ಇಷ್ಟ ಆಗುತ್ತೆ. ಚೈತನ್ಯ ಮಹಾಪ್ರಭುಗಳು ಶ್ರೀಕೃಷ್ಣ ಗೋಪಿಕೆಯರ ಸಂಬಂಧವನ್ನು ಪರಮವಾದುದೆಂದು ಒಪ್ಪಿದ್ದಾರೆ. ಇಲ್ಲಿ ಉದ್ಧವನ ಬಗ್ಗೆ ಶ್ರೀಕೃಷ್ಣನ ವರ್ತನೆಯು ಮೈತ್ರೇಯ ಮುನಿಗಳೊಡನೆ ಇದ್ದುದಕ್ಕಿಂತ ಹೆಚ್ಚು ಅನ್ಯೋನ್ಯವಾದುದಾಗಿತ್ತು. ಚೈತನ್ಯ ಮಹಾಪ್ರಭುಗಳಿದಾರಲ್ಲ, ಅವರು ಶ್ರೀಕೃಷ್ಣ ಮತ್ತು ಗೋಪಿಕೆಯರ ಸಂಬಂಧ ಇದೆಯಲ್ಲ, ಇದು ನಿಜವಾಗ್ಲೂ ಪರಮವಾಗಿರುವಂಥದ್ದು. ಅಂದರೆ ಎಲ್ಲದಕ್ಕಿಂತ ಉನ್ನತ ಮಟ್ಟದಲ್ಲಿರುವಂಥದ್ದು. ಇಲ್ಲಿ ಉದ್ಧವನ ಬಗ್ಗೆ ಶ್ರೀಕೃಷ್ಣ ನಡ್ಕೊಳ್ತಾ ಇರುವಂಥ ರೀತಿ ಇದೆಯಲ್ಲ, ಅದು ಮೈತ್ರೇಯ ಮುನಿಗಳ ಜೊತೆ ಅವರು ಇದ್ದಕ್ಕಿಂತ ಇದು ಅನ್ಯೋನ್ಯವಾಗಿತ್ತು. ಯಾಕಂದರೆ ಅವನು ಶುದ್ಧ ಭಕ್ತನಾಗಿದ್ದ, ಆದರೆ ಮೈತ್ರೇಯ ಮುನಿಗಳು ಶುದ್ಧ ಭಕ್ತರಾಗಿರಲಿಲ್ಲ. ಇಷ್ಟೇ ಡಿಫ್ರೆನ್ಸು ನೋಡಿ. ಅವ್ರವ್ರು ಹೇಗಿರ್ತಾರೋ ಭಗವಂತ ಹಾಗಿರ್ತಾನೆ. ಭಗವಂತನ ನೋಡಿ ಹೆದರ್ಕೊಂಡ್ರೆ ಅವನು ಹೆದರಿಸ್ತಾನೆ ನಮ್ಮನ್ನು, ಅದೇ ರೀತಿ ಇರ್ತಾನೆ. ಬೇಕಾದಷ್ಟು ಜನ ಭಗವಂತ ಅಂತಂದರೆ ಸಾಕು ಹೆದರ್ಕೊಳ್ತಾರೆ. ಇದು ಮಾಡಿಬಿಟ್ರೆ ಅದಾಗ್ಬಿಡುತ್ತೆ, ಆ ರೀತಿ ಮಾಡಿಬಿಟ್ರೆ ಏನೋ ಒಂದು
ಪಾಪ ಆಗ್ಬಿಡುತ್ತೆ ನಮಗೆ, ಈ ಕೈಯಲ್ಲಿ ಮುಟ್ಬಿಟ್ರೆ ಇದಾಗ್ಬಿಡುತ್ತೆ, ಆ ಕೈಯಲ್ಲಿ ಏನೇನೋ ಒಂದು ಅವ್ರದ್ದೇ ಆದಂಥ ಭಯವನ್ನು ಇಟ್ಕೊಂಡಿರ್ತಾರೆ. ಆ ರೀತಿ ಭಯ ಪಡುವಂಥ ಅವಶ್ಯಕತೆನೇ ಇಲ್ಲ. ಭಗವಂತನ ಹತ್ರ ತುಂಬಾ ಫ್ರೀಯಾಗಿರಬೇಕು. ಪ್ರೀತಿಸ್ತೀವಲ್ಲ ನಾವು, ಅವ್ರ ಜೊತೆ ನಾವು ಹೇಗಿರ್ತೀವಿ, ಹೆದರ್ಕೊಂಡಿರ್ತೀವ? ಇಲ್ಲ, ನಮ್ಮನ್ನೇ ನಾವು ಸಮರ್ಪಣೆ ಮಾಡಿಬಿಟ್ವಿ ಅಂತಂದಮೇಲೆ ಅಲ್ಲಿ ಇದು ಅದು ಭಯ ಇದು ಯಾವುದೂ ಬರೋದಿಲ್ಲ, ಬರೀ ಪ್ರೀತಿ ಮಾತ್ರ ಇರುತ್ತೆ. ಅಷ್ಟು ಪ್ಯೂರ್ ಹಾರ್ಟೆಡ್ ಆಗಿ ಭಗವಂತನನ್ನು ನಾವು ಪ್ರೀತಿಸ್ಬೇಕು. ಅಲ್ಲಿ ಉದ್ಧವನ ಜೊತೆ ಕೃಷ್ಣ ನಡ್ಕೊಳ್ತಾ ಇದ್ದಂಥ ರೀತಿ ಅಂದರೆ ಅವನ ಜೊತೆ ತುಂಬ ಅನ್ಯೋನ್ಯವಾಗಿದ್ದರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.